ಈ ಮಧ್ಯದಲ್ಲಿ ನೋಡಿ, ಶುಭ ಶಕುನ ಅಶುಭ ಶಕುನಗಳೇ ಅಂತ ಏನೇನೋ ಹೇಳ್ತಿರ್ತಾರೆ. ಟೆಲ್ ಅವೀವ್ನಲ್ಲಿ ಏಕಾಏಕಿ ಆಕಾಶದ ತುಂಬ ಕಾಗೆಗಳಂತೆ, ಇಸ್ರೇಲಿನ ಹಣಕಾಸು ರಾಜಧಾನಿ, ಕಮರ್ಷಿಯಲ್ ಕ್ಯಾಪಿಟಲ್ ಇದು ಇಸ್ರೇಲಿಂದು, ವಿಚಿತ್ರ ವಿದ್ಯಮಾನ. ಜನ ಏನೇನೋ ಮಾತಾಡ್ಕೊತಾ ಇದ್ದಾರೆ. ಬ್ಯಾಡ್ ಒಮನ್ ಅನ್ನುವ ರೀತಿಯಲ್ಲಿ, ಅಂದರೆ ಒಂದು ಕೆಟ್ಟ ಶಕುನ ಅನ್ನುವ ರೀತಿಯಲ್ಲಿ. ಆಕಾಶದಲ್ಲಿ ಏಕಾಏಕಿ ಸಾವಿರಾರು ಕಾಗೆಗಳು. ಯಾಕಾಯ್ತೋ ಗೊತ್ತಿಲ್ಲ. ಅನೇಕ ಜನರಿಗೆ ಈ ಕಾಗೆಗಳು ಎಲ್ಲಿಂದ ಬಂದವು ಅಂತಲೂ ಅರ್ಥ ಆಗ್ತಾ ಇಲ್ಲ. ಏಕಾಏಕಿ ಸಾವಿರಾರಂತೆ, ಕಂಡಲ್ಲಿ ಕೂತ್ಕೊಂಡಿದ್ದಾವೆ, ಕಂಡಲ್ಲಿ ಹಾರಾಡ್ತಿದ್ದಾವೆ. ಇದರ ಅರ್ಥ ಏನು ಅಂತ ಜನ ಡಿಕೋಡ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ರಣರಂಗ ಇವತ್ತೇನು ವ್ಯತ್ಯಾಸ ಇರಲಿಲ್ಲ. ಡೊನಾಲ್ಡ್ ಟ್ರಂಪ್ ಕದನ ವಿರಾಮ ಅಂಥೇಳಿ 3 ದಿವಸ ಆಯಿತು. ಅಮೇರಿಕದ ಪಡೆಗಳೇ ಆ ಕದನ ವಿರಾಮವನ್ನು ಪಾಲಿಸಲಿಲ್ಲ. ಇಸ್ರೇಲ್ ಪಾಲಿಸುವ ಸಾಧ್ಯತೆಯೂ ಇಲ್ಲ. ಇರಾನ್ನವರು ಯಥಾ ಪ್ರಕಾರ ತಮ್ಮ ದಾಳಿಗಳನ್ನು ಮುಂದುವರಿಸಿದ್ರು. 26ನೇ ದಿವಸ ಇವತ್ತು, 26th ಡೇ. ಮೆಡಿಟರೇನಿಯನ್ ಸಮುದ್ರಕ್ಕೆ ತಾಗಿಕೊಂಡಿರುವ ಇಸ್ರೇಲಿನ ಪಟ್ಟಣಗಳು, ನಗರಗಳು ಇರಾನಿನ ಟಾರ್ಗೆಟ್ ಆದವು. ಇವತ್ತು 2 ಪ್ರಮುಖ ನಗರಗಳು ಬರ್ತವೆ. ಒಂದು ಹೈಫಾ ಬಂದರು ನಗರಿ, ಇನ್ನೊಂದು ಟೆಲ್ ಅವೀವ್ ಅವರ ಕಮರ್ಷಿಯಲ್ ಕ್ಯಾಪಿಟಲ್ಲು. 2 ನಗರಗಳ ಮೇಲೆ ದಾಳಿಯಾಯಿತು. ಇನ್ನೊಂದು ಕಡೆ ಆ ಕಡೆ ಮೂಲೆಗೆ ಜೆರುಸಲಂ ಬರುತ್ತೆ. ಜೆರುಸಲಂ ಮೇಲೂ ಅಟ್ಯಾಕ್ ಆಯಿತು ಇರಾನಿಂದ. ಜೆರುಸಲಂ 3 ಧರ್ಮದವರಿಗೆ ಅತ್ಯಂತ ಪವಿತ್ರವಾದ ಜಾಗ. 3 ಸೆಮ್ಯಾಟಿಕ್ ರಿಲಿಜನ್ಗಳಿಗೆ ಅತ್ಯಂತ ಪವಿತ್ರವಾದ ಜಾಗ ಜೆರುಸಲಂ. ಮುಸ್ಲಿಮರಿಗೆ, ಕ್ರಿಶ್ಚಿಯನ್ನರಿಗೆ ಮತ್ತು ಯಹೂದಿಗಳಿಗೆ. ಹಡೇರಾ ನಗರದ ವಿದ್ಯುತ್ ಸ್ಥಾವರದ ಮೇಲೆ ಇರಾನಿನ ಕ್ಷಿಪಣಿ ದಾಳಿ ನಡೆಯುತ್ತಿವತ್ತು. ಅದರ ಜೊತೆಗೆ ಪಕ್ಕದ ಇರಾಕ್ನಲ್ಲಿರುವ ಅಮೇರಿಕದ ಸೇನಾ ನೆಲೆಯ ಮೇಲೂ ಇರಾನ್ ಅಟ್ಯಾಕ್ ಮಾಡಿತು. ಒಂದೊಂದೇ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಹಡೇರಾ ನಗರದ ಮೇಲಿನ ಹಡೇರಾ ನಗರದಲ್ಲಿರುವಂಥ ಇಸ್ರೇಲಿನ ಹಡೇರಾ ನಗರದಲ್ಲಿರುವಂಥ ವಿದ್ಯುತ್ ಸ್ಥಾವರ ಇರಾನಿನ ಕ್ಷಿಪಣಿ ದಾಳಿಗೆ ಹೊತ್ಕೊಂಡು ಉರಿತು. ಟೆಲ್ ಅವೀವ್ ಮೇಲೆ ಅಟ್ಯಾಕ್ ಆಗಿದೆ. ದಾಳಿ ಮುಂದುವರೆದಿದೆ. ಇನ್ನೊಂದು ಕಡೆ ಇರಾಕ್ನಲ್ಲಿರುವ ಅಮೇರಿಕದ ಸೇನಾ ನೆಲೆಯ ಮೇಲೆ ಇರಾನ್ ದಾಳಿ. ನೋಡಿ, ಅಲ್ಲಿ ಹೆಲಿಕಾಪ್ಟರ್ಗಳು ನಿಂತಿದ್ದಾವೆ. ಹೆಲಿಕಾಪ್ಟರ್ ಧ್ವಂಸ ಮಾಡಿದ್ರು ಅಂತ ಅರ್ಥ. ಇದೊಂದು ಶುರುವಾಗಿದೆ. ಡ್ರೋನ್ಗಳಿಗೆ ಕ್ಯಾಮ್ರಾ ಹಾಕಿ ಕಳಿಸ್ಬಿಡ್ತಾರೆ. ದಾಳಿಯ ದೃಶ್ಯಗಳು ಸಿಗ್ತವೆ. ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್. ಟೆಲ್ ಅವೀವ್ನ ಮೇಲೆ ಕ್ಲಸ್ಟರ್ ಬಾಂಬ್ ಅಟ್ಯಾಕ್ ಆಯಿತು. ಇಸ್ರೇಲ್ನಲ್ಲಿ ಸಫೇದ್ ನಗರದ ಮೇಲೆ ಕ್ಷಿಪಣಿಗಳ ಸುರಿಮಳೆ ಆಯಿತು. ಸಫೇದ್ ನಗರ. ಸೈರನ್ ಕೇಳಿಸ್ತಾ ಇದೆ. ಬ್ರಾಕ್ ಅಂತ ಇನ್ನೊಂದು ಊರು ಇಸ್ರೇಲ್ನಲ್ಲಿ. ಅಲ್ಲೊಂದು ದೊಡ್ಡ ಬಿಲ್ಡಿಂಗಿಗೆ ಇರಾನಿನ ಕ್ಷಿಪಣಿ ಅಪ್ಪಳಿಸಿತು. ಇನ್ನೊಂದು ಕಡೆ ಇಸ್ರೇಲ್ನಿಂದಲೂ ಇರಾನಿನ ಮೇಲೆ, ಲೆಬನಾನ್ ಮೇಲೆ ಅಟ್ಯಾಕ್ ಮುಂದುವರೆದಿದೆ. ಟೆಹರಾನ್ನ ಇಂಧನ ಸಂಗ್ರಹಣಾ ಕೇಂದ್ರ, ಅದರ ಮೇಲೆ ಇಸ್ರೇಲ್ ದಾಳಿ ನಡೆಸಿತು. ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಕೇಂದ್ರಗಳ ಮೇಲೆ ದಾಳಿಯನ್ನು ಮುಂದುವರಿಸಿತು ಇಸ್ರೇಲ್. ಇಸ್ಫಹಾನ್ನ ಫಿಶ್ ಮಾರ್ಕೆಟನ್ನು ಇವತ್ತು ಟಾರ್ಗೆಟ್ ಮಾಡಲಾಯಿತು. ಭಾರೀ ಏರ್ ಸ್ಟ್ರೈಕ್ ಮುಂದುವರಿತು.
ಮೊದಲ ದಿನದ ಯುದ್ಧಕ್ಕೂ 26ನೇ ದಿನದ ಯುದ್ಧಕ್ಕೂ ಕಂಪೇರ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಏನು ಕಡಿಮೆ ಆಗಿಲ್ಲ. ಯಥಾ ಪ್ರಕಾರ ಮುಂದುವರಿತಾ ಇದೆ. ಇದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಿಲ್ಲ ನಾವು, ಬಟ್ ಭಾಳ ಕಡಿಮೆನೂ ಆಗ್ತಿಲ್ಲ. ಇದರ ಇಂಪ್ಯಾಕ್ಟ್ ವರ್ಲ್ಡ್ ವೈಡ್ ಇದೆ, ಜಗತ್ತಿನಾದ್ಯಂತ ಇದೆ. ಆಯಿಲ್ ಸಪ್ಲೈ ಡಿಸ್ಟರ್ಬ್ ಆಗಿಬಿಟ್ರೆ ಇನ್ನೇನಾಗುತ್ತೆ? ಫಿಲಿಪೈನ್ಸ್ನಲ್ಲಿ ಆಯಿಲ್ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಸಣ್ಣ ದೇಶ ಫಿಲಿಪೈನ್ಸ್ನಲ್ಲಿ ತೈಲ ತುರ್ತು ಪರಿಸ್ಥಿತಿ ಅಂತೆ. ದಿಸ್ ಈಸ್ ನಾಟ್ ಅನ್ ಎಮರ್ಜೆನ್ಸಿ, ದಿಸ್ ಈಸ್ ಫ್ಯೂಯಲ್ ಎಮರ್ಜೆನ್ಸಿ ಅಂತ ಫಿಲಿಪೈನ್ಸ್ ಅಧ್ಯಕ್ಷ ಮಾರ್ಕೋಸ್ ಘೋಷಣೆ ಮಾಡಿದ್ದಾರೆ. ಇನ್ನು 45 ದಿನಗಳಿಗೆ ಆಗುವಷ್ಟು ಆಯಿಲ್ ಫಿಲಿಪೈನ್ಸ್ನಲ್ಲಿದೆ. ಪೆಟ್ರೋಲು ಡೀಸೆಲ್ ಫ್ಯೂಯಲ್ ಇರೋದು 45 ದಿನಕ್ಕಾಗುವಷ್ಟಿದೆ. ಫಿಲಿಪೈನ್ಸ್ ತನಗೆ ಬೇಕಾದ 98% ಆಯಿಲನ್ನು ಇಂಪೋರ್ಟ್ ಮಾಡಿಕೊಳ್ಳೋದೆ ಆ ಭಾಗದಿಂದ, ಮಧ್ಯಪ್ರಾಚ್ಯದಿಂದ. ಯುದ್ಧ ಶುರುವಾದ ನಂತರ ಎಮರ್ಜೆನ್ಸಿ ಘೋಷಣೆ ಮಾಡಿದ ಮೊಟ್ಟ ಮೊದಲ ದೇಶ ಇದು. ಫೆಬ್ರವರಿ 28ನೇ ತಾರೀಖು ಯುದ್ಧ ಶುರುವಾದಾಗಿನಿಂದಲೂ ಅಲ್ಲಿ ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಡಬಲ್ ಆಗಿದೆ. ಫೆಬ್ರವರಿ 28ರ ಮೊದಲಿನ ರೇಟಿಗೆ ಹೋಲಿಸಿದರೆ ಈಗ ಡಬಲ್ ಆಗಿದೆ. ಜೊತೆಗೆ ಪೆಟ್ರೋಲ್ ಡೀಸೆಲ್ ಬಳಸೋದಕ್ಕೆ ಕಠಿಣ ನಿಯಮಗಳನ್ನು ಘೋಷಣೆ ಮಾಡಿದ್ದಾರೆ. ನಾಳೆ ನಾಡಿದ್ದು ಫಿಲಿಪೈನ್ಸ್ನಲ್ಲಿ ಸ್ಟ್ರೈಕ್ ಘೋಷಣೆ ಮಾಡಲಾಗಿದೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಕ್ಕೆ. ಫಿಲಿಪೈನ್ಸ್ ಕೂಡ ಮಧ್ಯಪ್ರಾಚ್ಯ ದೇಶಗಳನ್ನು ಬಿಟ್ಟು ಜಪಾನು, ರಷ್ಯಾ, ದಕ್ಷಿಣ ಕೊರಿಯಾದಿಂದ ಎಲ್ಲೆಲ್ಲಿಂದ ಆಯಿಲ್ ಖರೀದಿ ಮಾಡ್ಬೋದು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅವರು ಕೂಡ ಡಬಲ್ ಆಗಿದೆ ಅಲ್ಲಿ ಪೆಟ್ರೋಲ್ ಆಯಿಲ್ ರೇಟು. ಅಂದರೆ ಯುದ್ಧ ಶುರುವಾದಾಗಿನಿಂದ ಇಲ್ಲಿ ತನಕದ ಅಷ್ಟಷ್ಟೇ ಏರಿಕೆಯನ್ನು ನೋಡಿದ್ರೆ. ಕೆಲವು ಕಠಿಣ ನಿಯಮಗಳನ್ನು ಘೋಷಣೆ ಮಾಡಿದ್ದಾರೆ ಫಿಲಿಪೈನ್ಸ್ನಲ್ಲಿ. ಒಂದಷ್ಟು ಲಿಮಿಟೆಡ್ ಬಸ್ಗಳು ಓಡಬೇಕು, ವಾಹನಗಳ ಬಳಕೆಗೆ ಕಂಡೀಷನ್ಸ್ ತುಂಬ ಹಾಕಿದ್ದಾರೆ, ವಾರಕ್ಕೆ 4 ದಿನ ಮಾತ್ರ ಕೆಲಸ, ವರ್ಕ್ ಫ್ರಮ್ ಹೋಮ್ ಜಾಸ್ತಿ ಆಗಬೇಕು. ಸದ್ಯಕ್ಕೆ ವಿಮಾನಗಳು ಒಂದು ಹಾರಾಡ್ತಾ ಇದ್ದಾವೆ, ಮುಂದಿನ ದಿನಗಳಲ್ಲಿ ಅದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ ಫಿಲಿಪೈನ್ಸ್ನಲ್ಲಿದೆ. ಎಮರ್ಜೆನ್ಸಿ ಸರ್ವಿಸ್ ಹಾಸ್ಪಿಟಲ್ನಂಥವು ನಡೀತಾ ಇರ್ತಾವಂತೆ, ಶಾಲೆ ಕಾಲೇಜುಗಳು ನಡೀತಾವಂತೆ, ಆಫೀಸ್ಗಳಿಲ್ಲ, 4 ದಿವಸ ಮಾತ್ರ ಆಗಬೇಕು. ಮಾರ್ಕೋಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.